ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮನೆ ಕಿಚನ್. ನಾನಿವತ್ತು ಎಲ್ಲರೂ ಇಷ್ಟಪಡುವಂಥ ಅಕ್ಕಿ ಶಾವಿಗೆನ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಮೊದಲು ಅಕ್ಕಿ ಹಿಟ್ಟನ್ನ ಶಾವಿಗೆ ಮಾಡೋದಕ್ಕೆ ಅಂತಲೇ ಹೇಗೆ ಪುಡಿ ಮಾಡ್ಕೋಬೇಕು ಅಂತಂದರೆ ಅದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ರೆಡ್ ಕಲರ್ ಚೇಂಜ್ ಆಗೋ ಹಾಗೆ ಡ್ರೈ ರೋಸ್ಟ್ನ ಮಾಡಿಬಿಟ್ಟು ಆಮೇಲೆ ಮಿಕ್ಸಿ ಜಾರಲ್ಲೂ ಪುಡಿ ಮಾಡ್ಕೊಬೋದು ಅಥವಾ ರೈಸ್ ಮಿಲ್ಲಲ್ಲೂ ಹಾಕ್ಕೊಬೋದು. ಆದರೆ ಈ ಅಕ್ಕಿ ಹಿಟ್ಟು ಫುಲ್ಲು ಸಣ್ಣ ಪೌಡರ್ ಆಗಿರಬೇಕು. ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು 1 ಲೀಟರ್ ನೀರನ್ನ ಹಾಕ್ಕೊಂಡು 1 ಸ್ಪೂನು ಅಕ್ಕಿ ಹಿಟ್ಟು ಮತ್ತು 1 ಸ್ಪೂನ್ ಸಾಲ್ಟ್ನ ಹಾಕ್ಕೊಂಡು ಕುದಿಯೋಕೆ ಇಟ್ಕೊಬೇಕು. ಅದು ಕುದ್ದಾದಮೇಲೆ ನಾನು ತೋರಿಸ್ತಿರೋಂಥ ಕಪ್ಪಲ್ಲಿ 3 ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕ್ಕೊಬೇಕು. ಆಮೇಲೆ ಇದನ್ನು ಹಾಗೆ ಬಿಡಬೇಕು. ಅದು ಕುದ್ದಿ ಉಕ್ಕು ಬರುತ್ತೆ. ಉಕ್ಕು ಬಂದು ಆದಮೇಲೆ ಹೇಗೆ ನಾವು ಸೇಮ್ ಮುದ್ದೆನ ಮಾಡ್ತೀವಲ್ಲ ಅದೇ ಥರನೇ ಮಾಡ್ಕೊಬೇಕು. ಗಂಟಾಗೋದಿಕ್ಕೆ ಬಿಡಬಾರ್ದು. ಆಮೇಲೆ ಈ ಥರ ಮುದ್ದೆ ಕಟ್ಟೋ ಕೋಲ್ ಸಹಾಯದಿಂದ ಅದನ್ನು ತಿರ್ಕೊಬೇಕು. ಸೇಮ್ ಮುದ್ದೆ ಹೇಗೆ ಮಾಡ್ತೀವಲ್ಲ ಆ ಥರನೇ ಗಂಟು ಇಲ್ಲದೆ ಇರೋ ಥರ ತಿರ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಈ ಥರ ಆಗಬೇಕು. ಸ್ವಲ್ಪನೂ ಗಂಟಿರಬಾರ್ದು, ಕ್ಲೀನಾಗಿ ನಾದ್ಕೊಬೇಕು. ಅದು ಗಂಟಿದ್ರೆ ಏನಾಗುತ್ತೆ ಅಂದರೆ ಶಾವಿಗೆ ಒತ್ತಬೇಕಾದ್ರೆ ಕ್ಲೀನಾಗಿ ಶಾವಿಗೆ ಬರಲ್ಲ. ಅದಕ್ಕೆ ನಾವು ಸಾಫ್ಟಾಗಿ ಅದನ್ನು ನಾದ್ಕೋಬೇಕು. ಆಮೇಲೆ ಇದು ಗೊತ್ತೇ ಇರುತ್ತೆ, ಚಕ್ಲಿ ಹೊಳ್ಳು. ಇದಕ್ಕೆ ಈ ಥರ ರೌಂಡ್ ಹೋಲ್ ಸ್ಮಾಲ್ ಹೋಲ್ ಇರುತ್ತಲ್ಲ, ಈ ಥರ ಪ್ಲೇಟ್ನ ಹಾಕೊಳ್ಳಿ ಅದಕ್ಕೆ. ಆಮೇಲೆ ಇದನ್ನು ವಾಶ್ ಮಾಡಿ ಕ್ಲೀನಾಗಿ ಆಯಿಲ್ನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಬಂದು ಶಾವಿಗೆ ಹಾಕೋದಕ್ಕೆ ಅಂತಲೇ ಪಾತ್ರೆ ಇದು. ಈ ಥರ ದೊಡ್ಡ ಪಾತ್ರೆಯಲ್ಲಿ ನೀವು ಶಾವಿಗೆ ಒತ್ತಿದ್ರೆ ಅದನ್ನು ಸರ್ವ್ ಮಾಡಬೇಕಾದ್ರೆ ಬಡಿಸ್ಬೇಕಾದ್ರೆ ಈಸಿಯಾಗಿ ಶಾವಿಗೆನ ಎತ್ಕೊಂಡು ಹಾಕ್ಬೋದು. ಆಮೇಲೆ ಹಿಟ್ಟನ್ನು ಈ ಥರ ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ. ಮುದ್ದೆನ ಹೇಗೆ ಕಟ್ಕೊತೀವಲ್ಲ ಅದೇ ಥರನೇ ಕಟ್ಕೋಬೇಕು. ಆದರೆ ಇದು ಶೇಪ್ ಸ್ವಲ್ಪ ಚೇಂಜ್ ಇರುತ್ತೆ. ಅದು ಚಕ್ಲಿ ಹೊಳ್ಳು ಎಷ್ಟು ಹಿಡಿಯುತ್ತೆ ಅಷ್ಟು ಪೂರ್ತಿ ಹಿಟ್ಟನ್ನ ಹಾಕ್ಕೊಂಡು ಲೆಡ್ನ ಕ್ಲೋಸ್ ಮಾಡಿಕೊಂಡು ಶಾವಿಗೆ ಒತ್ತಕ್ಕೆ ರೆಡಿ ಆಗಬೇಕು. ಆದರೆ ಶಾವಿಗೆ ಒತ್ತಬೇಕಾದ್ರೆ ಅದು ತುಂಬ ಬಿಸಿ ಇರುತ್ತೆ, ಬರೀ ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲ. ಒಂದು ಬಟ್ಟೆ, ಕಿಚನ್ ಟವಲ್ ಇರುತ್ತಲ್ಲ ಅದು ಅಥವಾ ಟಿಶ್ಯೂ ಹೆಲ್ಪಿಂದ ಅದನ್ನು ಇಟ್ಕೊಳ್ಳಿ. ಈ ಥರ ಪ್ಲೇಟ್ ಮೇಲೆ ಒಂದೊಂದನ್ನೇ ನೀಟಾಗಿ ಅದು ಕಂಪ್ಲೀಟ್ ಹಿಟ್ಟು ಖಾಲಿ ಆಗೋವರೆಗೂ ಈ ಥರನೇ ಒತ್ಕೋಬೇಕು. ಸ್ವಲ್ಪ ದೊಡ್ಡ ಪ್ಲೇಟೇ ಇಟ್ಕೊಳ್ಳಿ, ಬಟ್ ನಾನು ನೆಕ್ಸ್ಟ್ ಚೇಂಜ್ ಮಾಡಿದ್ವಿ. ಇವಾಗ ನೋಡಿ ಈ ಥರ ದೊಡ್ಡ ಪ್ಲೇಟಲ್ಲಿ ತೊಗೊಂಡು ಹಾಕ್ಕೊಂಡ್ರೆ ಅದು ಇನ್ನೂ ಉದ್ದಕ್ಕೆ ಕರೆಕ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದರಲ್ಲಿ ಫುಲ್ಲು ಖಾಲಿ ಆದಮೇಲೆ ಆದಮೇಲೆ ನಾವು ದೊಡ್ಡ ಪಾತ್ರೆ ಆವಾಗಲೇ ಏನು ತೋರಿಸಿದ್ವಲ್ಲ ಅದಕ್ಕೆ ಹಾಕೋಬೋದು. ಸೊ ಇದು ಒಂದು ಕಂಪ್ಲೀಟ್ ಆಗಿ ಸೆಕೆಂಡ್ ಒನ್ ಮಾಡ್ತಾ ಇರೋದು. ಸೊ ಇದಕ್ಕೆ ಅದೆಲ್ಲ ಒತ್ತಿ ಆದಮೇಲೆ ಹಾಗೆ ಒಂದು ಕೈಯಲ್ಲಿ ಪ್ಲೇಟ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಶಿಫ್ಟ್ ಮಾಡಿಕೊಂಡು ಅದು ದೊಡ್ಡ ಬೇಷನ್ ಏನು ತೋರಿಸಿದ್ನಲ್ಲ ಅದರೊಳಗಡೆ ಹಾಕೊಬೋದು. ಈ ಥರ ಅವಾಗ ಎತ್ಕೊಳ್ಳೋದಕ್ಕೆ ಈಸಿಯಾಗಿ ಬರುತ್ತೆ. ಈ ಥರ ನಿಮಗೆ ಎಷ್ಟು ಶಾವಿಗೆ ಬೇಕಾದ್ರೂ ಮಾಡ್ಕೊಬೋದು. ಸೊ ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಇಷ್ಟೇ ಮಾಡಿರೋದು. ಸೊ ಇದನ್ನು ಚಿಕನ್ ಸಾಂಬಾರ್ ಜೊತೆ, ನಾಟಿ ಕೋಳಿ ಸಾರು ಜೊತೆ ತಿಂತಾ ಇದ್ರೆ ಸೂಪರಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಅಮ್ಮ ಮನೆ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.